ನಾನು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಗುಲ್ಬರ್ಗಾದಲ್ಲಿ ಒಂದು ಸಣ್ಣ ಮುನ್ಸಿಪಲ್ ಅಧ್ಯಕ್ಷರಾಗಿ ಅಲ್ಲಿ ರಾಜಕಾರಣವನ್ನು ಪ್ರಾರಂಭವನ್ನು ಮಾಡಿ ಒಬ್ಬ ಬಡವ ಕುಟುಂಬದಲ್ಲಿ ಇಟ್ಟು ಇವತ್ತು ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಎಲ್ಲರೂ ಕೂಡ ಅಧಿಕಾರದಲ್ಲಿ ಯಾರು ಇದ್ರು ಆ ಜಾಗದಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು ಇದ್ದಂಥ ಜಾಗದಲ್ಲಿ ನಮ್ಮ ರಾಜ್ಯದವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಿದ್ದಾರೆ. ಅದಕ್ಕಿನ್ನ ಜೊತೆಯಲ್ಲಿ ಅವರು ಕಾರ್ಮಿಕರ ಸಚಿವರಾಗಿ ಮಾಡಿದಂಥ ಕೆಲಸಗಳು ಈ ದೇಶದ ಇತಿಹಾಸ ಪುಟದಲ್ಲಿ ಸೇರಿದೆ. ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಬಹುಶಃ ನಮ್ಮ ಏನು ವಿಧಾನಸೌಧ ಇದೆಯಲ್ಲ ಆದ್ರೆ 2ರಷ್ಟು ಈ ಕಾರ್ಮಿಕ ಇಲಾಖೆಯಿಂದ ಬಹಳ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಟಿ ಇವತ್ತು ಬೆಂಗಳೂರು ನಗರದಲ್ಲಿ ESI ಹಾಸ್ಪಿಟಲ್ಗಳೆಲ್ಲ ಕೂಡ ಇಡೀ ದೇಶದ ಉದ್ದಗಲೂ ಕೂಡ ಮೆಡಿಕಲ್ ಕಾಲೇಜನ್ನು ಮಾಡಿ ಆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ದಿಟ್ಟವಾದಂಥ ತೀರ್ಮಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿ ಈ ಒಂದು ಐತಿಹಾಸಿಕ ಪುಟಕ್ಕೆ ಸೇರಿದ್ರು. ಅದಕ್ಕೆ ಇವತ್ತು ಅವ್ರ ಕೈಲೇ ಈ ಜ್ಯೋತಿಯನ್ನು ಬೆಳಗಿಸಬೇಕು. ನಿಮ್ಮ ಕುಟುಂಬದ ಜ್ಯೋತಿ ಅಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇವತ್ತು ನಾವು ಆಹ್ವಾನಿಸಿದ್ದೇವೆ.